ಯಾರು ನಿಜವಾದ ಸಂಬಂಧಿಕರು ತಲೆಯಲ್ಲಿ ಇಟ್ಕೊಂಡ್ಬಿಡಿ. ಸತ್ತಾಗ ಬಂದು ಕಣ್ಣೀರು ಹಾಕೋರು ಸಂಬಂಧಿಕರು ಆಗಂಗಿಲ್ಲ. ನಿಜವಾದ ಸಂಬಂಧಿಕರು ಯಾರು ಅಂದ್ರೆ ಇವನ್ನ ದವಾಖಾನಿಗೆ ಅಡ್ಮಿಟ್ ಮಾಡಿದ ಮ್ಯಾಗ ಕಂಡಾಪಟ್ಟಿ ರೊಕ್ಕ ಬೇಕಾಗ್ಯದ ಖರ್ಚಿಗೆ, ಆಪ್ರೇಷನ್. ಅವಾಗ ಒಂದು 20,000 ರೂಪಾಯಿ ನಾ ಕೊಡ್ತೀನಿ ತಗೋ ಅಂತ ಕೇಳಲಾರ್ದೆ ಕೈ ಯಾರ್ದು ಮುಂದೆ ಬರ್ತೈತಲ್ಲ ಅವನೇ ನಿಜವಾದ ಸಂಬಂಧಿಕ. ಅತ್ತಾಗಳಾವ ಹೆಂಗೆ ಸಂಬಂಧಿಕ ಆಗಕ್ಕೆ ಸಾಧ್ಯ ಐತೆ ಹೇಳ್ರಿ? ಮತ್ತು ಇವು ದೈದ ಹಾಕೊಳಕ್ಕೆ ಏನು ಸಂಬಂಧಿಕರು ಬಂದಿರ್ತಾವ, ಅವೆಲ್ಲ ಅಳುವಂಗೆ ಮಾಡ್ತಾವ. ಅವು ಬಸ್ ಸ್ಟ್ಯಾಂಡ್ನಾಗ ನಿಂತು ಏನು ಮಾತಾಡವು ಕೇಳಿಸ್ಕೊಂಡಿರಿ? ನಾ ಕೇಳಿಸ್ಕೊಂಡಿನಿ. ಬಸ್ ಸ್ಟ್ಯಾಂಡ್ನಾಗ ನಿಂತವ್ರು ಏನು ಮಾತಾಡ್ಯಾರ ಗೊತ್ತನು? ನಿಮ್ಮ ಊಟ ಆದ್ಮ್ಯಾಗ, ದೈದ ಹಾಕೊಳ್ಳೋ ಊಟ ಆದ್ಮ್ಯಾಗ ಸಂಬಂಧಿಕರೆಲ್ಲ ಬಸ್ ಸ್ಟ್ಯಾಂಡ್ನಾಗ ನಿಂತು ಏನು ಮಾತಾಡ್ಯಾರ ಅಂದ್ರೆ, ಹೋಳಿಗೆಗೆ ಇನ್ನೊಂಚೂರು ಹೂರ್ಣ ಬೇಕಿತ್ತು ನೋಡಂತ ಮಾತಾಡ್ಯಾರ. ಇನ್ನೊಂಚೂರು ತುಪ್ಪ ಹಾಕಿದ್ರಿ ಏನು ಸತ್ತ ಎದ್ದು ಬರ್ತಿದ್ನೇನು ಅಂತ ಮಾತಾಡ್ಯಾರ. ನಾ ಕೇಳಿಸ್ಕೊಂಡಿನಿ, ಅದಕ್ಕೆ ಸ್ವಾಮಿಗಳು ಮಾಡ್ಯಾರ. ಏನು ಒಂಚೂರು ಶ್ವಾಗಿ ಮಾಡಿಸಿದ್ಲಲ್ಲ, ಅದಕ್ಕೊಂದು ಹಾಲು ಹಾಕಿಬಿಟ್ರೆ ಹಾಲಿಗೆ ನೋಡಿ ಏನು ಎಷ್ಟು ನೀರು ಹಾಕಿದ್ಲು, ಇದೇ ಮಾತಾಡ್ಯಾರ. ಹಿಂಗೆ ನಮ್ಮ ಬಗ್ಗೆ ಮಾತಾಡ್ಕೊಂತ ಹೊಕ್ಕಾರ ಅಂದ್ರೆ, ಅವ ಹಂಗಂದ, ಇವ ಹಿಂಗಂದ, ಅವ ನನಗೆ ಬೈದನ್ರಂತ ನನಗೆ ಭಾಳ ನೋವಾಗ್ಯದ, ಅವ ನನಗೆ ಆಡ್ಕೊಂಡಾನಂತ ಭಾಳ ನೋವಾಗ್ಯದ ಅಂತ ಯಾಕೆ ಚಿಂತೆಯಾಗಿ ಬದುಕ್ತೀರಿ? ಸತ್ತ ಮ್ಯಾಗನೂ ಮಾತಾಡು ಇರುವೆ, ಅವು ಮಾತಾಡು ಏನು ಇರ್ತಾವನು, ಅವು ಹೋಗುವಲ್ಲ ಒಮ್ಮೆ. ಮಾತಾಡಿ ಅವು ಏನು ಇಲ್ಲೇ ಇರಕ್ಕೆ ಬಂದಾವ. ಕೆಲವೊಬ್ರಿಗಂತರೂ ಹೇಳ್ತೀನಲ್ಲ, ಮಾತಾಡಲಿಲ್ಲ ಇನ್ನೊಬ್ರಿಗೆ ಬಗ್ಗೆ ಅಂದ್ರೆ ಊಟ ಹೋಗಂಗಿಲ್ಲ. ಈಗ ನಿಮ್ಮ ಮನೆಗೆಲ್ಲ ಆಡದಾವು, ಆಡ ಏನು ಮಾಡ್ತೈತಿ ನೋಡ್ರಿ? ಆಡ ನೀರು ಹೆಂಗೆ ಕುಡಿತೈತಿ? ಅದು ಎರಡೂ ಕಾಲು ಹಿಂಗೆ ಬೆಂಡ್ ಮಾಡಿ ನೀರು ಕುಡಿಯಂಗಿಲ್ಲ. ಆಡ ನೀರು ಕುಡಿತೈತಿಲ್ಲ. ಆಡದ ಕೆಲಸ ಏನು ಅಂದರೆ ಎರಡೂ ಕಾಲು ಬೆಂಡ್ ಮಾಡಿ ನೀರು ಕುಡಿಯೋದು ಕೆಲಸ ಆಡಿಂದು. ಈ ಆಕಳ ನೋಡ್ರಿ, ಆಕಳ ಏನು ಮಾಡ್ತದ? ಒಂದಿಷ್ಟು ಪುಟ್ಟ್ಯಾಗ ನೀವು ನೀರು ಹಾಕಿಬಿಟ್ರೆ ಸಾಕು, ಬಡ ಬಂದು ಮಗ್ಲು ಏನೂ ಹೊಲಸು ಮಾಡಂಗಿಲ್ಲ, ಎಲ್ಲ ಸ್ವಚ್ಛ ಇರ್ತೈತಿ. ಪುಟ್ಟ್ಯಾಗಷ್ಟ ನೀರು ಬಾಯಿ ಹಾಕಿ ಆಕಳ ನೀರು ಕುಡಿತೈತಿಲ್ಲ. ಆಡು ಇನ್ನೊಬ್ರಿಗೆ ತೊಂದರೆ ಕೊಳ್ಳಾರ್ದಂಗೆ ನೀರು ಕುಡಿತದ, ಆಕಳನು ಇನ್ನೊಬ್ಬರು ತೊಂದರೆ ಕೊಳ್ಳಾರ್ದಂಗೆ ನೀರು ಕುಡಿತೈತಿ. ಇನ್ನು ಎಮ್ಮೆ ಹೆಂಗೆ ನೀರು ಕುಡ್ದು ನೋಡಿರೇನು? ಎಮ್ಮೆ ಹೆಂಗೆ ನೀರು ಕುಡಿತೈತಿ? ಊರಾಗ ಎಲ್ಲರ ಕೆರೆ ಇರ್ಬೇಕಾ ಅಂದ್ರೆ ಏನು ನೀರು ತುಂಬಿದ್ದು ಕೆರೆ ಇರ್ತೈತಲ್ಲ, ಅದು ಏನಾರ ಇರಬೇಕು, ನದಿ ಟೈಪ್ ಕೆರೆಯಾಗ ಬಿಟ್ರಿ ತಿಳಿ ನೀರು ಕೆರೆ ಮ್ಯಾಗ ನಿಂತಿರ್ತೈತಿ. ಹಿಂಗೆ ಅಂದ್ರೆ ಅದು ಕೆಳಗ ಭಾಳ ಹೊಲಸು ಕಸ ಹಾಕಿರ್ತಾರೆ, ಮ್ಯಾಗ ತಿಳಿ ನೀರು ಇರ್ತೈತಿ. ಅದು ಇದು ಏನಾರ ಎಮ್ಮಿನ ಒಳಗೆ ಬಿಟ್ರಿ ಅಂದ್ರೆ ಮೊದಲಿಗೆ ಮಾಡೋ ಕೆಲಸ ಏನು? ಸ್ವಚ್ಛ ನೀರನ್ನ ಹೊಲಸು ಮಾಡ್ತದ. ಅದು ಒಂದನೇ ಕೆಲಸ. ಎರಡನೇ ಕೆಲಸ, ಸ್ವಚ್ಛ ಇರು ತನ್ನ ಮೈನೂ ಹೊಲಸು ಮಾಡ್ಕೋತದ. ಮೂರನೇ ಕೆಲಸ, ವಾಪಸ್ ನದಿಯಾಗಿಂದ ಕೆರೆಯಾಗಿಂದ ಎದ್ದು ಬಂದು ಚಲೋ ಇದ್ದಿದ್ದೆಲ್ಲ ಹೊಲಸು ಮಾಡ್ತದೆ. ಸಮಾಜದಾಗ ಆಡಿನಂಗೆ ಮಂದಿ ಅದ, ತಮ್ಮ ಪಾಡಿಗೆ ತಾವು ಜೀವನ ಮಾಡ್ತಾರೆ, ಯಾರಿಗೂ ತೊಂದರೆ ಕೊಡಂಗಿಲ್ಲ. ಆಕಳದಂಗೆ ಮಂದಿ ಅದ, ಅವರು ಹೊಲಸಾಗಂಗಿಲ್ಲ, ಮಗ್ಲಿದ್ದು ಜನಕ್ಕೂ ಹೊಲಸು ಮಾಡಂಗಿಲ್ಲ. ಇನ್ನು ಎಮ್ಮಿ ಹಂಗೆ ಮಂದಿ ಏನದಾವಲ್ಲ, ಇವು ಮಾತಾಡೋ ಅವು ಹೊಲಸಾಕ್ಕವು, ಮಂದಿನೂ ಹೊಲಸು ಮಾಡ್ತಾವು, ಏನೇನು ಹೊಲಸು ಮಾಡ್ತಾವು ಅವು ಎಮ್ಮಿ ಹಂಗೆ ಮಂದಿ. ಆ ಹುಡುಗ ಚಪ್ಪಳೆ ಹೊಡಿತು ನೋಡು ಸಾಣದ, ಅದಕ್ಕೆ ಏನು ಅರ್ಥ ಆಗಿರ್ಬೇಕಂತೀನಿ ಪಾಪ. ಅವಂಗೆ ಯಾರು ಎಮ್ಮಿ ಹಂಗೆ ಮಂದಿ ಭೇಟಿ ಆಗಿರ್ಬೇಕಂತೀನಿ. ಅವನೇ ಹೊಡೆದವ ಮೊದಲು ಚಪ್ಪಾಳೆ, ಆಮೇಲೆ ನೀವು ಚಾಲು ಮಾಡಿದ್ರಿ. ಅವ್ನು ಪಾಪ ಅವ್ನು ಶಾಲ್ಯಾಗೂ ಎಮ್ಮೆ ಹೆಂಗೆ ಭೇಟಿ ಆಗಿರ್ಬೇಕು ಅವಂಗೆ. ಹೌದ್ರಿ ಅಜ್ಜಾರ, ನಮಗೂ ಎಮ್ಮೆ ಹಂಗೆ ಮಂದಿ ಯಾರ್ರಿ ಇರೋವ್ರೆ ಜೀವನದಾಗ. ಒಂದಿಷ್ಟು ಮಾತಾಡೋರು ಇರ್ತಾರ, ಬೈಯೋರು ಇರ್ತಾರ, ನಮ್ಮನ್ನು ಕಾಲು ಎಳೆಯವ್ರು ಇರ್ತಾರ. ಜಾಸ್ತಿ ತಲೆ ಕೆಡಿಸ್ಕೋಬಾರ್ದು. ಕಾಲು ಎಳೆಯವರು, ಬೈಯೋರು, ಮಾತಾಡೋರು ಜೀವನದಾಗ ಇರಬೇಕ. ಊರಂದ ಮ್ಯಾಗ ತಿಪ್ಪಿರುವುದೇ. ತಿಪ್ಪೆಂದ್ರೆ ಏನು? ಕಸ ಹಾಕೋದು. ಊರಂದ ಮ್ಯಾಗ ತಿಪ್ಪಿರುವುದೇ. ತಿಪ್ಪಿತ್ತು ಊರು ಸ್ವಚ್ಛ ಇರ್ತೈತಿ, ತಿಪ್ಪಿದ್ರ ಊರು ಸ್ವಚ್ಛ ಇರ್ತೈತಿ. ಮಾತು ಜೀವನ ಅಂದ ಮ್ಯಾಗ ಒಂದಿಷ್ಟು ಮಾತಾಡು. ಊರಂದ ಮ್ಯಾಗ ತಿಪ್ಪಿದ್ರ ಊರು ಸ್ವಚ್ಛ ಇರ್ತದ. ಜೀವನ ಅಂದ ಮ್ಯಾಗ ಮಾತಾಡೋರಿದ್ರ ನಾವು ಸ್ವಚ್ಛ ಇರ್ತೀವಿ. ನಮ್ಮನ್ನು ಸ್ವಚ್ಛ ಇಡಕಾದ್ರೂ ನಿಂದಕರ್ ಇರಬೇಕಯ್ಯ, ಹೇಳಂಗಿಲ್ಲ ಮುಂದಿಂದು. ಇರ್ಬೇಕು ಅವ್ರ ಜೀವನದಾಗ ಒಂದಿಷ್ಟು ಮಾತಾಡೋರು ಇರ್ಬೇಕು, ಅಂದ್ರೆ ಜೀವನ ಭಾಳ ಚಂದ ನಡೀತಿರ್ತೈತಿ.